ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ನಿಮಗೆಲ್ಲ ಈಗಾಗಲೇ ತಿಳಿದಿರೋ ಹಾಗೆ KEA ಮಾಕ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಒಂದು ಲಿಂಕ್ ಸಹ ರಿಲೀಸ್ ಮಾಡಿದ್ದಾರೆ KEA ವೆಬ್ಸೈಟಲ್ಲಿ. ಸೊ ತುಂಬ ಜನಕ್ಕೆ 95 to 99% ಜನಗಳಿಗೆ ಲಿಂಕ್ ಓಪನ್ ಆಗ್ತಿಲ್ಲ. ಅದು ಯಾವಾಗಲೂ ಹಾಗೆ ಅಟ್ ಎ ಟೈಮ್ ತುಂಬ ಜನ ಸರ್ವರ್ಗೆ ಅಟ್ಯಾಕ್ ಮಾಡಿದಾಗ ಸರ್ವರ್ ಸ್ಲೋ ಡೌನ್ ಆಗುತ್ತೆ. ಆದರೂ ಒಂದಷ್ಟು ಜನ ನೋಡಿದ್ದಾರೆ, ಬಟ್ ತುಂಬ ಜನ ಫ್ರಸ್ಟ್ರೇಟ್ ಆಗಿದ್ದಾರೆ, ಅದು ಓಪನ್ ಆಗ್ತಿಲ್ಲ ಅಂತ ಸರ್ವರ್ಗೆಲ್ಲ ಬೈತಿದ್ದಾರೆ. ಅದು ಮಾಮೂಲಿ, ಅದು ರಿಸಲ್ಟ್ಸ್ ಬಂದಾಗ ಅಟ್ ಎ ಟೈಮ್ ಒಬ್ಬೊಬ್ಬ ಸ್ಟೂಡೆಂಟ್ ಕಡೆಯಿಂದ 3-4 ಜನ ಚೆಕ್ ಮಾಡ್ಲಿಕ್ಕೆ ಹೋದಾಗ ಆ ಥರ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಸೊ ನಾನೀಗ ಹೇಳಲಿಕ್ಕೆ ಹೊರಟಿರೋದು ಮಾರ್ಕ್ ಆಯಿತು, ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ. ಮಾರ್ಕ್ ರಿಸಲ್ಟು ಖಂಡಿತ ಬೇಸ್ಡ್ ಆನ್ ಮೆರಿಟ್, ರೋಸ್ಟರ್ ಸಿಸ್ಟಮ್ ಆ್ಯಂಡ್ ದ ಆಪ್ಷನ್ಸ್ ದಟ್ ವಾಟ್ ಯು ಹ್ಯಾವ್ ಎಂಟರ್ಡ್ ಅಪ್ ಟು 6 PM ಆನ್ July 22. ಜುಲೈ 22 ಸಂಜೆ 6 ಗಂಟೆವರೆಗೆ ಏನೇನು ಆಪ್ಷನ್ ಎಂಟ್ರಿ ಮಾಡಿದ್ರು, ಬೇಸ್ಡ್ ಆನ್ ದಟ್ ದೇ ಹ್ಯಾವ್ ರಿಲೀಸ್ ದ ಮಾರ್ಕ್ ಅಲಾಟ್ಮೆಂಟ್. ಇದು ಒಂದು ಅಣಕು ಹಂಚಿಕೆ, ದಿಸ್ ಇಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ಇದರಲ್ಲಿ ದುಃಖ ಪಡೋವಂಥದ್ದು ಇಲ್ಲ, ಸಂತೋಷ ಪಡೋದು ಏನೂ ಇಲ್ಲ, ಯಾಕೆಂದರೆ ಎಲ್ಲ ಚೇಂಜ್ ಆಗುತ್ತೆ. ಆಯುರ್ವೇದ, ಯುನಾನಿ, ನ್ಯಾಚುರೋಪತಿಗೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಹಾಗಾಗಿ ಅವರಿಗೆಲ್ಲ ಇನ್ನೂ ಆಪ್ಷನ್ ಎಂಟ್ರಿಗೂ ಬಿಟ್ಟಿಲ್ಲ, ಅವ್ರದ್ದು ರಿಸಲ್ಟ್ಸ್ ಇಲ್ಲ. ಉಳಿದಂತೆ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, BSc ನರ್ಸಿಂಗ್, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ಗೆ ಮಾಕ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಈಗ ನೀವು ಏನು ಮಾಡಬಹುದು ಮುಂದೆ, ಜುಲೈ 26 ಮಧ್ಯಾಹ್ನ 12 ಗಂಟೆಯಿಂದ ಫಸ್ಟ್ ರೌಂಡ್ಗೆ ಯು ಕ್ಯಾನ್ ಆ್ಯಡ್, ಡಿಲೀಟ್ ಆರ್ ರೀಆರ್ಡರ್ ಯುವರ್ ಆಪ್ಷನ್ಸ್. ನಿಮ್ಗೆ ಇಷ್ಟ ಇಲ್ವಾ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಫಸ್ಟಿಂದನೂ ಫ್ರೆಶ್ ಆಗೋ ಆಪ್ಷನ್ಸು ಎಂಟ್ರಿ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಆಲ್ರೆಡಿ ಎಂಟ್ರಿ ಮಾಡಿದ್ದೀರಾ, ಯು ಕ್ಯಾನ್ ಆ್ಯಡ್ ಇಫ್ ಯು ವಾಂಟ್, ಯು ಕ್ಯಾನ್ ಡಿಲೀಟ್ ಆರ್ ರೀಆರ್ಡರ್, ಏನು ಬೇಕಾದರೂ ಮಾಡ್ಕೋಬೋದು. ಮೊದಲು ಹೇಗೋ ಮಾಡಿದ್ರಿ, ಬಟ್ ಈಗ ಇದು ಲಾಸ್ಟ್ ಚಾನ್ಸ್ ನಿಮಗೆ. ಫಸ್ಟ್ ರೌಂಡ್ ಆದಮೇಲೆ ನಿಮ್ಗೆ ಯಾವುದೇ ಚಾನ್ಸ್ ಕೊಡೋದಿಲ್ಲ, ಹಾಗಾಗಿ ಈಗ ಗಮನ ಇಟ್ಟು ಮಾಡಬೇಕಾಗತ್ತೆ. ಯಾವತ್ತು ಜುಲೈ 26 ಮಧ್ಯಾಹ್ನ 12 ಗಂಟೆಯಿಂದ ಜುಲೈ 29 ಸಂಜೆ 5 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. 27 ಫುಲ್ ಡೇ ಇರುತ್ತೆ ನಿಮಗೆ, 28 ಫುಲ್ ಡೇ ಇರುತ್ತೆ, 29ನೇ ತಾರೀಕು ಸಂಜೆ 5 ಗಂಟೆವರೆಗೂ ಟೈಮ್ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕರೆಕ್ಟಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ಅಟ್ ಅಂತ ಹೇಳಿದ್ದಾರೆ, ಇಲ್ಲಿ ನೀಟಾಗಿ ಅಟ್ ಅಂತ ಹೇಳಿದ್ದಾರೆ. ಸೊ 11 ಗಂಟೆಗೆ ಇವ್ರು ರಿಲೀಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಬೆಳಗ್ಗೆ 11 ಗಂಟೆಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಡ್ತಾರೆ. ಯಾರೋ ಕೇಳಿದ್ರೆ ಒಂದಷ್ಟು ಜನ ಕ್ವಶನ್ ಕೇಳಿದ್ರು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾವಿಷನಲ್ ಆ್ಯಂಡ್ ಫೈನಲ್ ರಿಸಲ್ಟ್ ಅಂತ. ಪ್ರಾವಿಷನಲ್ ಅಂದರೆ ತಾತ್ಕಾಲಿಕವಾಗಿ ಒಂದು ಸೀಟ್ ಅಲಾಟ್ಮೆಂಟ್ ರಿಲೀಸ್ ಮಾಡ್ತಾರೆ. ಏನಾದರೂ ನಿಮಗೆ ಮಿಸ್ಟೇಕ್ ಇದೆ, ನಿಮ್ದು ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು KEAಗೆ, ದೇ ವಿಲ್ ಟ್ರೈ ಟು ರೆಕ್ಟಿಫೈ ಇಟ್. ಯಾವುದು ಏನು ತೊಂದರೆ ಇಲ್ಲ ಅಂತ ಏನಾದರೂ ಅಂದರೆ ನೆಕ್ಸ್ಟ್ ಫೈನಲ್ ರಿಸಲ್ಟ್ ಕೊಡ್ತಾರೆ. ಪ್ರಾವಿಷನಲ್ ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ಬಿಡ್ತಾರೆ, ಫೈನಲ್ ರಿಸಲ್ಟು ಆಗಸ್ಟ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಬಿಡ್ತಾರೆ. ನೆಕ್ಸ್ಟು ಇದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ತುಂಬ ಇಂಪಾರ್ಟೆಂಟು ದ ಚಾಯ್ಸ್ ಸೆಲೆಕ್ಷನ್ ಪ್ರೋಸೆಸ್. ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಚಾಯ್ಸ್ 1, 2, 3, 4 ಅನ್ನೋ 4 ಚಾಯ್ಸ್ ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಚಾಯ್ಸ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಮತ್ತು ಮುಂದೆನೂ ಮಾಡ್ತೀನಿ. ಸೊ ಆ ಚಾಯ್ಸಸ್ ಬಗ್ಗೆ ಖಂಡಿತ ನೀಟಾಗಿ ತಿಳ್ಕೊಳ್ಳಿ. ಸೊ ಚಾಯ್ಸ್ ಎಂಟ್ರಿಗೂ ನಿಮಗೆ ಟೈಮ್ ಕೊಡ್ತಾರೆ, ಆಗಸ್ಟ್ 4ರಿಂದ ಆಗಸ್ಟ್ 7, ಆಗಸ್ಟ್ 4, 5, 6, 7 ಚಾಯ್ಸ್ 1, 2, 3, 4 ನೀವು ಯಾವುದನ್ನು ಎಕ್ಸರ್ಸೈಸ್ ಮಾಡಬೇಕು ಅಂತ ಮೊದಲೇ ತಿಳ್ಕೊಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಪೋಸ್ಟ್ ರಿಲೀಸ್ಡ್ ಅಟ್ X ಬೈ KEA. ಸೊ ನೆಕ್ಸ್ಟು ಇನ್ನೊಂದು ಕ್ವಶನ್ನು ಇಲ್ಲೇ ಆನ್ಸರ್ ಮಾಡಿಬಿಡ್ತೀನಿ. ಈ ಕ್ವಶನ್ನು ತುಂಬ ಜನಕ್ಕೆ ಬರುತ್ತೆ. ಸರ್, ಮೈ ಕ್ಲೈಮ್ಡ್ ಕ್ಯಾಟಗರಿ ಇಸ್ 3AG ಆ್ಯಂಡ್ ಕ್ಯಾಟಗರಿ ಅಲಾಟೆಡ್ ಇನ್ ಮಾರ್ಕ್ ರಿಸಲ್ಟ್ ಇಸ್ GM ಆ್ಯಂಡ್ ಐ ಆಮ್ ಆಲ್ಸೋ ಎಲಿಜಿಬಲ್ ಫಾರ್ SNQ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂತ ತುಂಬ ಜನ ಕೇಳ್ತಾರೆ. ಸೊ ನಿಮಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇಲ್ಲಿ KEA ಅವರು ಸಹ ಆನ್ಸರ್ ಮಾಡಿದ್ದಾರೆ. ಆಲ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ಜನರಲ್ ಮೆರಿಟ್. ಫಸ್ಟ್ GM ಅಂದರೆ ಅರ್ಥ ಮಾಡ್ಕೊಬಿಡಿ. GM ಅಂದರೆ ಜನರಲ್ ಮೆರಿಟ್. ಮೆರಿಟ್ ಅಂದರೆ ನಿಮಗೆ ಗೊತ್ತು, ಜನರಲ್ ಸಾಮಾನ್ಯ, ಎಲ್ಲರಿಗೂ ಅದು ಓಪನ್ ಆಗಿರುತ್ತೆ. GM ಅಂದರೆ ಬರೀ GM ಕ್ಯಾಂಡಿಡೇಟ್ಸ್ಗೆ ಅಲ್ಲ. ನಿಮ್ಮ ಮೆರಿಟ್ ಚೆನ್ನಾಗಿದೆ, ಮೆರಿಟ್ M ಫಾರ್ ಮೆರಿಟ್. ಸೊ ಜನರಲಲ್ಲಿ ಸಾಮಾನ್ಯ ವರ್ಗದಲ್ಲಿ ನಿಮಗೆ ಅಲಾಟ್ ಆಗುತ್ತೆ. ನಿಮ್ಮದು ಅಷ್ಟು ಚೆನ್ನಾಗಿಲ್ಲ ಏನಾದರೂ ರ್ಯಾಂಕು ಅಂದರೆ ನೆಕ್ಸ್ಟ್ ನಿಮ್ಮ ಕ್ಯಾಟಗರಿಗೆ ಹೋಗುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಂಡಿದ್ರೆ ಒಳ್ಳೇದು, ಎಲ್ಲರೂ ತಿಳ್ಕೊಬೇಕಾಗತ್ತೆ. ಇಲ್ಲಿ ಯಾರೋ 1 ಅವರ್ ಮೊದಲೇ ಹೇಳಿದ್ದಾರೆ, ಅದು ಎಲ್ಲಿ ಸಿಕ್ತೋ ಗೊತ್ತಿಲ್ಲ ಅವ್ರಿಗೆ. ಕಟ್ ಆಫ್ ರಿಲೀಸ್ ಮಾಡಿದ್ದಾರೆ ಅಂತಾರೆ. ನಾನು KEA ವೆಬ್ಸೈಟ್ ಚೆಕ್ ಮಾಡಿದೆ, ಕಟ್ ಆಫ್ ಏನು ರಿಲೀಸ್ ಮಾಡಿರಲಿಲ್ಲ. ಇದು ಮಾತ್ರ ರಿಸಲ್ಟ್ ಲಿಂಕ್ ಮಾತ್ರ ಕೊಟ್ಟಿದ್ರು. ಇಲ್ಲಿ ಬೋತ್ ಮಾರ್ಕ್ ರಿಸಲ್ಟ್ ಆ್ಯಂಡ್ ಕಟ್ ಆಫ್ ಹ್ಯಾವ್ ಬೀನ್ ರಿಲೀಸ್ ಥ್ಯಾಂಕ್ಸ್ ಟು ದ ಫಾಸ್ಟ್ ಸರ್ವರ್ ಅಂತ ಹಾಕಿದ್ದಾರೆ. ಇಲ್ಲೊಬ್ರು ಕೇಳಿದ್ದಾರೆ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾವಿಷನಲ್ ಆ್ಯಂಡ್ ಫೈನಲ್ ರಿಸಲ್ಟ್. ಒನ್ಸ್ ಅಗೇನ್, ಪ್ರಾವಿಷನಲ್ ಅನ್ನೋದು ತಾತ್ಕಾಲಿಕ. ನಿಮ್ದು ಏನಾದರೂ ಕಂಪ್ಲೇಂಟ್ಸು ಅದು ಇದು ಅಂತ ಇದ್ದರೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಸಾಲ್ವ್ ಮಾಡಿ ಫೈನಲ್ ರಿಸಲ್ಟ್ಸ್ ಕೊಡ್ತಾರೆ.
ಕೆ ಇ ಆಲ್ವೇಸ್ ಹ್ಯಾಸ್ ಸೇಮ್ ಸರ್ವರ್ ಪ್ರಾಬ್ಲಮ್. ಕೆ ಇ ಸರ್ವರ್ ಪ್ರಾಬ್ಲಮ್ ಅಲ್ಲ, ಇದು ಒಂದೇ ಸರಿ ತುಂಬ ಅಟ್ಯಾಕ್ಸ್ ಜಾಸ್ತಿ ಆದಾಗ, ತುಂಬ ಜನ ಟ್ರೈ ಮಾಡಿದಾಗ ಅದು ಸ್ಲೋ ಆಗಿ ಆಗುತ್ತೆ. ನೀವೀಗ ಎಷ್ಟು ಫಾಸ್ಟಾಗಿ ಅಂತ ಊಟ ಮಾಡೋಕ್ಕಾಗುತ್ತೆ, ಒಂದು ಸ್ಪೀಡಲ್ಲಿ ಮಾಡ್ತೀರಾ. ತುಂಬ ಏನೋ ಅರ್ಜೆಂಟ್ ಇದೆ, ಟ್ರೈನು ಫ್ಲೈಟ್ ಅಂದ್ರೆ ಇನ್ನು ಸ್ವಲ್ಪ ಫಾಸ್ಟ್ ಮಾಡ್ತೀರಾ. ಇನ್ನೂ ಸಿಕ್ಕಾಪಟ್ಟೆ ಫಾಸ್ಟ್ ಮಾಡಿ ಅಂದಾಗ ಅದಾಗೋದಿಲ್ಲ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತಲ್ಲ. ಅದೇ ಥರ ಇದು ಅಷ್ಟೇ. ಇದು ಎಲ್ರಿಗೂ ಆಗಿರುತ್ತಿದ್ದು, ಸರ್ ಅನೇಬಲ್ ಟು ಲಾಗ್ ಇನ್, ಸೇಮ್ ಓಲ್ಡ್ ಸರ್ವರ್ ಪ್ರಾಬ್ಲಮ್, ಯು ಪೀಪಲ್ ಡೋಂಟ್ ನೋ ಹೌ ಟು, ಇವೆಲ್ಲ ಫ್ರಸ್ಟ್ರೇಷನ್ ಇಂದ ಏನೇನೋ ಇರುತ್ತೆ. ಕೀ ಸರ್ವರ್ ಈಸ್ ನಾಟ್ ವರ್ಕಿಂಗ್, ಟೆಕ್ನಿಕಲ್ ಟೀಮ್ ಇಸ್ ಅಂತ ಏನೇನೋ ಇದೆ. ಲಿಂಕ್ ನಾಟ್ ಓಪನಿಂಗ್, ಕೀಪ್ ಆನ್ ಟ್ರೈಯಿಂಗ್ ಬಂದೇ ಬರುತ್ತೆ, ತಲೆ ಕೆಡ್ಸ್ಕೊಬಿಡಿ. ಇದು ನಿಮಗೆ ಪ್ರೊವಿಷನಲ್ ರಿಸಲ್ಟಲ್ಲೂ ಬರುತ್ತೆ. ನೆಕ್ಸ್ಟ್ ಎಲ್ಲ ಆನ್ಲೈನ್ ರಿಸಲ್ಟ್ಸ್ ಏನೇನಿರುತ್ತೋ ಸೊ ಅದರಲ್ಲೆಲ್ಲ ಈ ಥರ ಇದ್ದೇ ಇರುತ್ತೆ. ಸೊ ನಿಮಗೆ ಮೊದಲೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಕೌನ್ಸಿಲಿಂಗ್ ಅನ್ನೋದು ನಿಮ್ಮ ಪೇಷನ್ಸ್ ಚೆಕ್ ಮಾಡುತ್ತೆ ಅಂತ. ಈಗ ಚೆಕ್ ಮಾಡ್ತಾ ಇದೆ. ಇದು ಕೆ ಎ ವೆಬ್ಸೈಟು, ಅಣುಕು ಹಂಚಿಕೆ ಸೀಟು ಲಿಂಕ್ ಅಂತ ಕೊಟ್ಟಿರ್ತಾರೆ. ಇದು ಕ್ಲಿಕ್ ಮಾಡಿದ್ರೆ ಸರ್ವರ್ ಪ್ರಾಬ್ಲಮ್ ಅಂತ ನನಗೂ ಬರುತ್ತೆ, ನಿಮಗೂ ಬರುತ್ತೆ. 1 hour, 1.5 hour, 2 hours ಬಿಡಿ, ಖಂಡಿತ ಆರಾಮಾಗಿ ನೀವು ಚೆಕ್ ಮಾಡ್ಬೋದು. ಅದಕ್ಕೆ ಈ ಥರ ಸರ್ವರ್ಗೆ ಒಂದೇ ಸರಿ ಲೋಡ್ ಜಾಸ್ತಿ ಆಗಬಾರ್ದು ಅಂತ ಮೊದಲೆಲ್ಲ ಈ ಥರ ಲಿಂಕ್ ರಿಲೀಸ್ ಮಾಡ್ತಿದ್ದಿದ್ದೆ ಮಧ್ಯರಾತ್ರಿ 1 ಗಂಟೆಗೆ, 1:30, 2 ಗಂಟೆಗೆ ಮಾಡಿರೋರು. ಒಂದಷ್ಟು ಜನ ಒಂದು 50% ಮಲ್ಕೊಳ್ಳಿ, ಇನ್ನೊಂದು 20% ಟ್ರೈ ಮಾಡಲಿ ಆಗ ಅಂತ. ಈಗ ಒಂದೊಂದು ಕ್ಯಾಂಡಿಡೇಟ್ ಕಡೆಯಿಂದ 3-4 ಜನ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಯು ಜಿ ಸಿ ಇ ಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 25/7 ಅಂತಿದೆ, ಸಿ ಇ ಟಿ ನಂಬರ್. ಈ ಥರ ಇಲ್ಲಿ ಏನೋ ಸದ್ಯಕ್ಕೆ ಓಪನ್ ಆಯಿತು. ಸೊ ಈ ಥರ ಕೀಪ್ ಆನ್ ಟ್ರೈಯಿಂಗ್, ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ಸೊ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.